ಇವಾಗ ರಿಯಾಲಿಟಿ ಪ್ರೆಸೆಂಟ್ ಅಂದರೆ ಅರ್ಥ ಆಯಿತು ನನಗೆ. ಅಂದರೆ ದುಡ್ಡಿದ್ರೆ ಜಾತ್ರೆಗೆ ಸೇರೋ ಥರ ಜನ ಸೇರ್ತಾರೆ, ಅದೇ ನಮ್ಮ ಕಷ್ಟ ಅಂದರೆ ನಮ್ಮ ಪಕ್ಕದಲ್ಲಿರೋರು ತಿರುಗಿ ನೋಡ್ದಂಗೆ ಹೋಗ್ತಾರೆ. ಅದಕ್ಕೆ ಡಾರ್ಲಿಂಗ್ ಹೇಳೋದು, ಲೈಫಲ್ಲಿ ಒಬ್ರನ್ನ ಏನೋ ಒಂದು ಪರಿಚಯ ಆಗಲಿ ಇಲ್ಲ ಒಬ್ರ ಜೊತೆ ನಾವು ಇರ್ತಾಯಿದ್ದೀವಿ ಅಂದರೆ ಯಾರೋ ಹೇಳಿದ್ನ ಕೇಳಿ ನಾವು ಅವ್ರ ಜೊತೆ ಸವಸ ಮಾಡಬಾರ್ದು. ನಾವು ಅವ್ರ ಜೊತೆ ಪಳಗ್ಬಿಟ್ಟು ಅವ್ರ ಯೋಗ್ಯತೆ ಆಗಲಿ ಇಲ್ಲ ಅವ್ರು ಏನು ಅಂತ ತಿಳ್ಕೊಬೇಕು. ಇದು ರಿಯಾಲಿಟಿ. ಇವಾಗ ನನಗೆ ಅರ್ಥ ಆಗಿತ್ತು. ಅದು ಬಿಟ್ಬಿಟ್ಟು ನಾನು ಈ ಥರ ಎಲ್ಲ ಪರಿಚಯನೇ ತುಂಬ ನೋಡಿದ್ದೀನಿ. ನಮ್ಮವರು ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ಟು ಮಾಡಿರ್ತಾರೆ, ಆದರೆ ನೋಡಿದ್ರೆ ಈ ನನ್ನ ಮಕ್ಳಿಗಿನ್ನ ಅವರೇ ಕಿತ್ತೋದು ನನ್ನ ಮಕ್ಕಳು ಆಗಿರ್ತಾರೆ. ಸೊ ಇದು ನನ್ನ ಲೈಫಲ್ಲಿ ನಾನು ನೋಡಿರೋ ಅಂಥ ಒಳ್ಳೊಳ್ಳೆ ಮಾಸ್ಟರ್. ಇಂಥ ಮಾಸ್ಟರ್ಗಳ್ನ ಪಡಿಬೇಕಂತ ಎಷ್ಟೆಷ್ಟೋ ಫೀಸ್ಗಳನ್ನ ಕಟ್ಬಿಟ್ಟಿದ್ದೀನಿ. ಕಟ್ಟಿರೋ ಫೀಸ್ಗೆ ಇವತ್ತು ನನ್ನ ಮನೆಯೇ ಕಟ್ಟಿಸ್ಬೋದಾಯಿತು, ಅಷ್ಟು ಫೀಸ್ ಕಟ್ಟಿದ್ದೀನಿ. ಟ್ಯೂಷನ್ಗೂ ಕಾಲೇಜ್ಗೂ ನಾನು ಯಾವತ್ತೂ ಆ ಥರ ಕಟ್ತವನಲ್ಲ. ಆದರೆ ಈ ರಿಯಾಲಿಟಿ ಲೈಫಲ್ಲಿ ಕಟ್ಟಿರೋಷ್ಟು ದುಡ್ಡು, ವೇಸ್ಟ್ ಮಾಡಿರೋಷ್ಟು ದುಡ್ಡು ಯಾವ ಶತ್ರುಗೂ ಬೇಡ ಗುರು. ಏನೋ ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ನಾನು ಎಷ್ಟೇ ದುಡ್ಡು ಹಾಳು ಮಾಡಲಿ ಏನೇ ಮಾಡಿರಲಿ, ನಮ್ಮ ಅಪ್ಪ ಅಮ್ಮ ಯಾವತ್ತೂ ನನ್ನ ಹತ್ರ ದುಡ್ಡೇ ಬೇಕು ಅಂತ ಕೇಳಿಲ್ಲ. ಅದಕ್ಕೆ ಹೇಳೋದು, ಲೈಫ್ ಅನ್ನೋದು ಕಳಿಸೋ ಪಾಠ ಆಗಲಿ ತಿರುಗಿಸೋ ಜನ ಆಗಲಿ ಅವರಿಂದ ಕಲ್ತಿದ್ದಕ್ಕೆ ಇವತ್ತು ನಾನೊಂದು ಲೈಫಲ್ಲಿ ಒಂದು ಗೋಲ್ ಇಟ್ಕೊಂಡಿದ್ದೀನಿ. ಆ ಗೋಲ್ ರೀಚ್ ಆಗಬೇಕು ಅಂತ ಅವ್ರಿಗೆ ಪ್ರೂವ್ ಮಾಡೋಕ್ಕಂತ ನಾನು ರೀಚ್ ಆಗ್ತಾಯಿಲ್ಲ. ನನ್ನ ಗೋಲ್ನ ಬಿಟ್ಟು ಅವ್ರ ಜೊತೆ ಮಿಂಗಲ್ ಆಗಿಬಿಟ್ಟಿದೆ. ಇವಾಗ ಅದರಿಂದ ಈಚೆ ಬರೋ ಅಷ್ಟೊತ್ತಿಗೆ ತುಂಬ ಕಳ್ಕೊಂಡಿದ್ದೀನಿ. ಇವಾಗ ಮತ್ತೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಕೂಡ. ಮಾಡಿಬಿಟ್ಟು ಚೆನ್ನಾಗಿರಲಿ. ಎನಿವೆ, ನಿಮ್ಗೆ ಅನಿಸ್ಬೋದು ಏನಪ್ಪ ಇದು ಈ ಥರ ಇಷ್ಟೊಂದು ಡೈಲಾಗ್ ಹೊಡಿತವನೆ ಅಂತ. ಬಟ್ ಒಂದು ಸ್ವಲ್ಪ ಅದೇ ಮಾತುಗಳ್ನ ಪೇಷನ್ಸಿಂದ ಕೇಳಿ, ನಿಮಗೆ ಅರ್ಥ ಆಗುತ್ತೆ. ನನ್ನ ಲೈಫಲ್ಲಿ ನಾನು ನೋಡಿರೋ ಜನ ಆಗಲಿ, ಆಡಿರೋ ಮಾತಾಗಲಿ, ತೋರಿಸಿರೋ ಒಳ್ಳೊಳ್ಳೆ ಮಾಸ್ಗಳಾಗಲಿ, ಅದರಿಂದ ಕಲ್ತಿರೋದು ಈ 3 ವಿಷಯ ಕಲ್ತಿದ್ದೀನಿ. ಕ್ಲಿಯರ್ ಕಟ್ಟಾಗಿ ಅರ್ಥ ಆಗೈತೆ. ಈಗೂ ಕೂಡ ನಾನು ಒಬ್ಬರ ಹತ್ರ ಮಾತಾಡೋಕ್ಕೂ ನಾನು ಭಯ ಬೀಳ್ತೀನಿ. ಅಂದರೆ ಪ್ರೀತಿಯಿಂದ ಮಾತಾಡೋರ ಹತ್ರ ಮಾತಾಡ್ತೀನಿ ಹೊರತು ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಹತ್ರ ಆಗ್ತಾರಲ್ಲ ಅಂತ ನನ್ನ ಮಕ್ಕಳಿಂದ ದೂರ ಇಡ್ತೀನಿ. ನಮ್ಮ ಹತ್ರ ದುಡ್ಡಿದ್ರೆ ಜಾತ್ರೆಗೆ ಸೇರೋ ಥರ ಜನ ಸೇರ್ತಾರೆ, ಅದೇ ನಮ್ಮ ಕಷ್ಟ ಅಂದರೆ ನಮ್ಮ ಪಕ್ಕದಲ್ಲಿರೋರು ತಿರುಗಿ ನೋಡ್ದಂಗೆ ಹೋಗ್ತಾರೆ. ಇದು ರಿಯಾಲಿಟಿ ಅಂದರೆ ನಾನು ತಿಳ್ಕೊಂಡಿರೋದು ಇವಾಗ ಪ್ರೆಸೆಂಟಲ್ಲಿ. ನನಗೆ 2 ವಿಷಯ ಅರ್ಥ ಆಯಿತು ಡಾರ್ಲಿಂಗ್ಸ್. ಏನು ಗೊತ್ತಾ, ನಮ್ಮ ಲೈಫಲ್ಲಿ ಒಬ್ಬರು ಬಂದು ಅವ್ರ ಕೆಲಸ ಸಾಧಿಸ್ಕೊಂಡು ಈಚೆ ಹೋದ್ರು ಅಂದರೆ ಶತ್ರುಗಳ ಥರ ನೋಡಬಾರ್ದು. ನಮ್ಮ ಲೈಫ್ನೇ ಟರ್ನಿಂಗ್ ಪಾಯಿಂಟ್ ಮಾಡೋಕ್ಕೆ ಬಂದಿರೋ ಗುರುಗಳ ಥರ ಟ್ರೀಟ್ ಮಾಡಬೇಕು ಅವ್ರನ್ನ. ಮತ್ತು ಇನ್ನೊಂದು, ಮನುಷ್ಯ ಆಡೋ ಮಾತಲ್ಲಿ ಕಂಟ್ರೋಲಲ್ಲಿ ಇಟ್ಕೊಳಕ್ಕೆ ತುಂಬ ಟ್ರೈ ಮಾಡ್ತಾನೆ. ನಮ್ಮ ಹತ್ರ ಏನಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಹತ್ರ ಅದಿದೆ ಇದಿದೆ ಅಂತ ಅವನ ಇಂಪ್ರೆಸ್ ಮಾಡಿದ್ರೆ ಅವ್ನ ಕೈಯಲ್ಲಿ ಇಕ್ಕೊತಾನೆ. ಅದಕ್ಕೆ ನಾವು ಫುಲ್ ಆದರೆ ನಾವು ಆಟೋಮೆಟಿಕ್ಕಾಗಿ ರೋಡಿಗೆ ಬಂದು ನಿಂತಿರ್ತೀವಿ. ನನ್ನ ಲೈಫಲ್ಲಿ ಎಂಟ್ರಿ ಕೊಟ್ಟು ಹೋದಂಥ ಜನಗಳ ಮಧ್ಯೆ ಕಲ್ತಿರೋ 3 ಟಾಪಿಕ್ ಮಾತ್ರ ಅನ್ಬಿಲೀವಬಲ್. OLX ಅಲ್ಲಿ ಹಾಕಿದ್ರೆ ಯಾವನು ಸೇಲಲ್ಲ, ತಿರುಗೂ ನೋಡಲ್ಲ, ಆ ಥರ ಅದು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗಲ್ಲ. ಆ ಥರ ಕಳಿಸೋಗಿರೋ ಮಾಸ್ಟರ್ಗಳಿದ್ದಾರೆ ನನ್ನ ಲೈಫಲ್ಲಿ. ನನಗಿವಾಗ ಅರ್ಥ ಆಯಿತು ಡಾರ್ಲಿಂಗ್, ರಿಯಾಲಿಟಿಯಲ್ಲಿ ಮನುಷ್ಯನ ಮೈಂಡ್ ಯಾವ ಥರ ರೆಸ್ಪಾನ್ಸ್ ಮಾಡುತ್ತೆ ಅಂತ. ಮನುಷ್ಯನ ಹತ್ರ ಏನಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಕೆಲಸ ಆಗಬೇಕಂದ್ರೆ ಅವ್ನು ನನ್ನ ಕೈಯಲ್ಲಿರಬೇಕು. ಅವ್ನು ನನ್ನ ಕೈಯಲ್ಲಿರಬೇಕು ಅಂದರೆ ನಾನು ಅವ್ನ ಮೈಂಡ್ ವಾಶ್ ಮಾಡಬೇಕು. ಅವ್ನ ಮೈಂಡ್ ವಾಶ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನನ್ನ ಕೈಯಲ್ಲಿರ್ತಾನೆ. ಕೈಯಲ್ಲಿದ್ದರೆ ಸಾಕು, ನಾನು ರೋಡ್ಗಾನ ನಿನ್ಸ್ಕೊಬೋದು, ಇಲ್ಲ ಇನ್ನೊಂದು ಥರ ಆದರೂ ಯೂಸ್ ಮಾಡ್ಕೊಬೋದು. ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಇದು ರಿಯಾಲಿಟಿಯಲ್ಲಿ ಇರೋದು. ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗೋದಲ್ಲ. 99% ಇದೇ ಥರ ಮಾಡ್ತಿರೋದು. ಇಲ್ಲೋ 1% ಅಷ್ಟೇ ರಿಯಾಲಿಟಿಯಲ್ಲಿ ಏನಾಯ್ತೋ ಆ ಥರ ಇರೋದು. ಇನ್ನು ಮಿಕ್ದವರೆಲ್ಲ ಮೋಸ ಹೋದವ್ರು ಯಾವತ್ತು ಇನ್ನೊಬ್ರಿಗೆ ಮೋಸ ಮಾಡೋ ಆಸೆ ಎಲ್ಲ ಕನಸು ಇಟ್ಕೊಳಲ್ಲ.